ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ನಾವು ಕಸೀಟಾ ಹೋಟೆಲ್ಗೆ ಹೋಗಿಲ್ಲ. ಅದೇ ದಿನ ನಾವು ಹಾಸ್ಟೆಲ್ಗೆ ಶಿಫ್ಟ್ ಆದ್ವಿ, ಬಂಕ್ ಬೆಡ್ಸ್ ತಗೊಂಡ್ವಿ, ಬ್ಯಾಂಕಾಕ್ ನೇಬರ್ಹುಡ್ ಹಾಸ್ಟೆಲ್ ಅಂತ. ನೋಡಿ, ಇದು ಆ ಹಾಸ್ಟೆಲಿನ ಲಾಬಿ. ಇಟ್ ವಾಸ್ ವೆರಿ ಪ್ರಿಟಿ, ವೆರಿ ಕ್ಲೀನ್, ಸಾಲಿಡ್ ಇದ್ದಿತ್ತು ಆಯ್ತಾ. ಮಧ್ಯ ಎಲ್ಲೂ ಹೇಳಿರ್ಲಿಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ನಾವು ಇವಾಗ ಡೇ 4 ಐ ಗೆಸ್, ಬ್ಯಾಂಕಾಕಲ್ಲಿ 2ನೇ ದಿನ, ಇಷ್ಟೊಂದು ಪಕ್ಕ. ಆಮೇಲೆ ಎಡಿಟ್ ಮಾಡುವಾಗ ನೋಡಿ ಸ್ಕ್ರೀನ್ ಮೇಲೆ ಹಾಕಿರ್ತಾನೆ ಎಷ್ಟನೇ ಡೇ ಪಕ್ಕ ಅಂತ. ಸೊ ಬೇಸಿಕ್ಲಿ ಇವಾಗ ಇಲ್ಲಿ ಬ್ಯಾಂಕಾಕಲ್ಲಿ 2ನೇ ದಿನ. ನಮಗೆ ಕೆಲಸ ಇರೋದೇನು, ಇವತ್ತು ಟಾರ್ಗೆಟ್ ವಾಟರೂನ್ ಹೋಗಬೇಕು ಮತ್ತು ದೇವಸ್ಥಾನಗಳು ಬೇರೆ ಯಾವುದಾದ್ರೂ ಇದ್ದರೆ ಕವರ್ ಮಾಡಬೇಕು. ಹಾಗೆ ನಮಗೆ ಮಾಲ್ ಇದೆಯಲ್ಲ, ಸ್ಯಾಮ್ ಪ್ಯಾರಗಾನ್ ಅಂತ ಇದೆ, ಅದನ್ನೊಂದು ಕವರ್ ಮಾಡಬೇಕು. ಇಷ್ಟೇ ಇರೋದು ಇವತ್ತಿನ ಟಾರ್ಗೆಟ್. ಈಗ ಲಾಂಡ್ರಿ ಸರ್ವಿಸ್ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಫುಲ್ ಚಿಕ್ಕ ಟ್ರಾಲಿ ಫುಲ್ ಯೂಸ್ಡ್ ಬಟ್ಟೆ ಇದ್ದಾವೆ. ಅಕ್ಷಯ್ಗೆ ಸ್ಪೆಷಲಿ ಹಿ ವಾಂಟ್ಸ್ ದ ಲಾಂಡ್ರಿ ಡನ್ ಟುಡೇ ಓನ್ಲಿ. ಅದಕ್ಕೆ ಹುಡುಕ್ತಾ ಹೋಗ್ತಾ ಇದ್ದೇವೆ. ಬನ್ನಿ, ಇವಾಗ ಲಾಂಡ್ರಿ ಕೊಟ್ಟ ನಂತರ ನೆಕ್ಸ್ಟ್ ನಾವು ನಮ್ಮ ಆ್ಯಕ್ಚುಯಲ್ ಸ್ಟಾಪ್ಗಳಿಗೆ ಹೋಗ್ತೇವೆ. ಐ ಟೇಕ್ ಯು ಗೈಸ್ ವಿತ್ ಮೀ. ಬನ್ನಿ ನನ್ನ ಜೊತೆ. ಈ ಹಾಸ್ಟೆಲ್ಸ್ ಅಲ್ಲಿ ಇದ್ರೆ ಒಂದು ಪ್ರಾಫಿಟ್ ಏನು ಗೊತ್ತಾ, ಯು ವಿಲ್ ಹ್ಯಾವ್ ಕೈಂಡ್ ಆಫ್ ಅ ಕಮ್ಯುನಿಟಿ ಫಾರ್ ಯು. ಅವರು ನಿಮಗೆ ಆಲ್ರೆಡಿ ಹತ್ರದಲ್ಲಿ ನಿಯರ್ ಬೈ ಲಾಂಡ್ರಿ ಸರ್ವಿಸಸ್ ಆಯಿತು, ಟೂರಿಸ್ಟಿ ಪ್ಲೇಸ್ ಆಯಿತು, ಅವೆಲ್ಲದನ್ನು ನೋಟ್ ಮಾಡಿ ಇಟ್ಟಿರ್ತಾರೆ. ಪ್ಲಸ್ ನಮ್ಮ ಹಾಸ್ಟೆಲಲ್ಲಿ ನಮಗೆ ಫ್ರೀ ಕಾಫಿ, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲದೂ ಇಟ್ಟಿದ್ರು, ರೀಫಿಲಬಲ್ ವಾಟರ್. You see, I would say if you want to save money, definitely opt for hostels. Good morning again. ಇವತ್ತು ಸಹ ಇಲ್ಲಿ ನೀವು ನನ್ನ ಹಿಂದೆ ನೋಡ್ತಾ ಇದ್ರೆ ಬ್ಯಾಂಕಾಕಲ್ಲಿ 2ನೇ ದಿನ. ಆದರೆ ಬ್ಯಾಂಕಾಕಲ್ಲಿ ಟುಕ್ ಮತ್ತು ಅಲ್ಲಿ ಇಲ್ಲಿ ಗ್ರ್ಯಾಬ್ ಬಿಟ್ಟು ಮತ್ತು ಎಲ್ಲ ಅಂಗಡಿಗಳು ಬಂದಿದ್ದಾವೆ. ಇನ್ನೂ ತೋರಿಸ್ತಾನೆ, 1 ನಿಮಿಷ. Every single place was closed, nothing was open. ನಾವು ಸೀದಾ ಹಾಗೆ ನಡ್ಕೊಂಡು ಬಂದ್ವಿ. ಬಸ್ ಸ್ಟಾಪ್ ಅದು ಇದು ಅಂತ ವೇಟ್ ಮಾಡಲ್ಲ. ಅದಕ್ಕೆ ನಮಗೆ ಹತ್ರನೇ ಆಯಿತು. 15 ಮಿನಿಟ್ಸ್ ಆಯಿತು ಅಲ್ಲಿಂದ ಇಲ್ಲಿ ಬರಲಿಕ್ಕೆ. 15 ಮಿನಿಟ್ಸಲ್ಲಿ ವಿ ರೀಚ್ಡ್ 1 ಪ್ಲೇಸ್. ಇಲ್ಲಿಂದಾನೇ ನೋಡೋಣ ಮುಂದೆ ಹೇಗೆ ಇರ್ತದೆ ಅಂತ ನೋಡ್ತಾ ಸ್ವಲ್ಪ ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೆ. ನಾನು ಮೊದಲೇ ಹೇಳಿದ್ನಲ್ಲ, ನಾನು ರಿಸರ್ಚ್ ಮಾಡಿದಾಗ ಎಲ್ಲಿ ಒಳ್ಳೆ ಲೊಕೇಶನ್ ಇದೆ, ಹತ್ರದಲ್ಲಿ ಎಷ್ಟು ಡೆಸ್ಟಿನೇಷನ್ ಇದೆ, ಯಾವ ಮೆಟ್ರೋ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಎಲ್ಲಿ ಹತ್ರ ಇದೆ, ಇದೆಲ್ಲ ಯೋಚನೆ ಮಾಡೇ ಬುಕ್ ಮಾಡಿದ್ದು. ಕಸೀಟಾ ಚೆನ್ನಾಗಿರಲಿಲ್ಲ, ಬಟ್ ಬ್ಯಾಂಕಾಕ್ ನೇಬರ್ಹುಡ್ ಹಾಸ್ಟೆಲ್ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಒಂದು 15 ಮಿನಿಟ್ಸ್ ನಡ್ಕೊಂಡು ಬಂದ ತಕ್ಷಣ ವಿ ಗಾಟ್ ಫಸ್ಟ್ ಡೆಸ್ಟಿನೇಷನ್, ವಿಚ್ ವಾಸ್ ವಾಟ್ ಫೋ. ವಾಟ್ ಅರುಣ್ ಹೋಗ್ತೇವೆ ಅಂದಿದ್ವಿ, ವಾಟ್ ಫೋಗ್ ಯಾಕೆ ಬಂದಿದ್ವಿ ಅನ್ಕೊಂಡ್ರ? ವಾಟ್ ಅರುಣಿಗೆ ಪಿಯರ್ ಅಂದ್ರೆ ಈ ಬೋಟ್ ಮೇಲೆ ಸಹ ಹೋಗ್ಬೋದಿತ್ತು. ಆ ಏರಿಯಾಗೆ ಬರುವಾಗ ವಾಟ್ ಫೋ ಅಲ್ಲೇ ಇತ್ತು. ಸೊ ವಿ ಜಸ್ಟ್ ವೆಂಟ್ ದೇರ್. ಹಾಗೆ ಇದಕ್ಕೆ ಎಂಟ್ರಿ ಫೀಸ್ 300 ಬಾತ್ ಇತ್ತು ಆಯ್ತಾ. 300 ಬಾತ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 900 ರುಪೀಸ್ ಆಗ್ತದೆ. ನೀವು ಹೋಗುವಾಗ ಯಾವ್ದು ಕನ್ವರ್ಷನ್ ರೇಟ್ ಇರ್ತದಲ್ಲ ಅಲ್ಲಿಗೆ ನೋಡಿ ಕಂಪೇರ್ ಮಾಡಿ ಮಾಡ್ಕೋಬಹುದು ಕ್ಯಾಲ್ಕುಲೇಟ್. ಹಾಗೆ ದ ವೆರಿ ಇಂಪಾರ್ಟೆಂಟ್ ರೂಲ್, ಅಲ್ಲಿ ಹೋಗುವಾಗ ಡ್ರೆಸ್ ಕೋಡ್ ಫಾಲೋ ಮಾಡಲೇಬೇಕು. ಯು ಶುಡ್ ವೇರ್ ವೆರಿ ಅಪ್ರೋಪ್ರಿಯೇಟ್ ಡ್ರೆಸ್. Unlike any other temple I have seen, Wat Pho mesmerized me. ಎಷ್ಟು ಚಂದ ಇದ್ದಿತ್ತು ಅಂದರೆ ಕಲರ್ಫುಲ್ ಆಗಿ, ಡಿಫ್ರೆಂಟ್ ಆರ್ಕಿಟೆಕ್ಚರ್, ಡಿಫ್ರೆಂಟ್ ವೈಬ್, ತುಂಬ ಕಾಮ್ ಆಗಿತ್ತು. ಅಲ್ಲಿ ಎಲ್ಲ ಕಡೆ ಇರೋದು ಬುದ್ಧ ಸ್ಟ್ಯಾಚ್ಯೂನೇ ಆಯಿತಾ. ಬುದ್ಧ ಸ್ಟ್ಯಾಚ್ಯೂ ಇದ್ರೂ ಸಹ ಎವ್ರಿ ಸಿಂಗಲ್ ಟೆಂಪಲ್ ಇಸ್ ಡಿಫ್ರೆಂಟ್. ವ್ಲಾಗಿಂಗ್ ಮಾಡೋದು ಈಸಿ ಅನ್ಕೊಂಡವರಿಗೆ ಇಲ್ಲಿ ನೋಡಿ, ಇದು ನಮ್ಮ ರಿಯಾಲಿಟಿ. ಅಲ್ಲಿ ಹೋದ ತಕ್ಷಣ ಕ್ಯಾಮ್ರಾ ಸೆಟಪ್ ಮಾಡಿಕೊಂಡು ಅಲ್ಲಿ ಎಲ್ಲ ಇಟ್ಟು ನಮ್ಮನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯ್ತಾ. ಬಟ್ ವಿ ಮ್ಯಾನೇಜ್ ಟು ಡೂ ಇಟ್. ಇಟ್ ಇಸ್ ಫನ್ ಆಕ್ಚುಲಿ. ಪ್ರೈವೇಟ್ ಟೂರ್ ಬುಕ್ ಮಾಡಿದವರಿಗೆ ಗೈಡ್ಸ್ ಇರ್ತಾರೆ. ಇಫ್ ಯು ಡೋಂಟ್ ವಾಂಟ್ ಟು ಸಿಂಪ್ಲಿ ರೋಮ್ ಅರೌಂಡ್ ಬೈ ಯೋರ್ ಸೆಲ್ಫ್, ನೀವು ಡೆಫಿನೆಟ್ಲಿ ಪ್ರೈವೇಟ್ ಟೂರ್ ಬುಕ್ ಮಾಡ್ಕೋಬಹುದು. ನಾವು ಯಾವುದೇ ರೀತಿ ಪ್ರೈವೇಟ್ ಟೂರ್ ಬುಕ್ ಮಾಡಿರಲಿಲ್ಲ. ಸೊ ವಿ ಜಸ್ಟ್ ವೆಂಟ್ ದೇರ್. ಅಲ್ಲಿ ಬರೋ ಸೈನ್ ಬೋರ್ಡ್ಸ್ನ ಓದ್ಕೊಳ್ತಾ, ಜಸ್ಟ್ ಎಕ್ಸ್ಪ್ಲೋರಿಂಗ್ ದ ಟೆಂಪಲ್, ಎಂಜಾಯಿಂಗ್ ದ ವೈಬ್, ದ ಗ್ರೀನರಿ, ದ ಆರ್ಕಿಟೆಕ್ಚರ್. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆಯ್ತಾ. ಎಕ್ಸ್ಪ್ಲೇನ್
ಮಾಡ್ತಾ ಕೂತಾಗ ನನ್ನ ವರ್ಡ್ಸ್ ಅಂತ ಅದಕ್ಕೆ ಜಸ್ಟಿಫೈಯೇ ಮಾಡಲ್ಲ, ಅಷ್ಟು ಚೆನ್ನಾಗಿತ್ತು. ಇವನ್ ದೋ ದಿಸ್ ಇಸ್ ದ ಫಸ್ಟ್ ಟೆಂಪಲ್ ವಿಚ್ ವಾಸ್ ಯುನೀಕ್. ಚಾಂಗ್ ರಾಯಲ್ಲೂ ಸಹ ನಾವು ಟೆಂಪಲ್ಸ್ ನೋಡಿದ್ವಿ, ಬಟ್ ದ್ಯಾಟ್ ವಾಸ್ ನಾಟ್ ಎನಿಥಿಂಗ್ ಲೈಕ್ ದಿಸ್. ನಾವು ಸಹ ಹಾಗೆ ಆ ಪ್ಲೇಸಿನ ವೈಬ್, ಎನರ್ಜಿ, ಕಾಮ್ ಅನ್ನ ಫೀಲ್ ಮಾಡ್ಕೋತಾ ಹಾಗೆ ಮುಂದೆ ಹೊರಟ್ವಿ. ಹೋಗ್ತಾ ಹೋಗ್ತಾ ವಿಡಿಯೋ ಮತ್ತೆ ಫೋಟೋ ಮಾತ್ರ ನಿಂತಿಲ್ಲ, ಎಲ್ಲ ಕಡೆ ಹೋಗಿ ಫೋಟೋ ತೆಗಿ, ಇಲ್ಲಿ ವಿಡಿಯೋ ಮಾಡು ಅಂತ ಅಕ್ಷಯ್ಗೂ ಒಂದಿಷ್ಟು ಹೇಳಿ ಕಾಟ ಕೊಟ್ಟು ಮಾಡಿಸಿದ್ದಾನೆ. ಇವಾಗ ನಾನು ನಿಮ್ಗೆ ಹೇಳ್ಬೇಕಾಗಿರೋ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ನೋಟೆಡ್ ಡೌನ್. ಫಸ್ಟ್, ಥೈಲ್ಯಾಂಡ್ ನಮ್ಮ ದೇಶದ ಥರನೇ ಇದೆ ಆಲ್ಮೋಸ್ಟ್. ಅಂದ್ರೆ ಕಲ್ಚರ್ ಮತ್ತೆ ಈ ರಿಲಿಜನ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ನಾವು ಯಾವ ದೇವಸ್ಥಾನಗಳಿಗೆ ಹೋಗ್ಲಿ, ನಾವು ಯಾವುದೇ ಟೂರಿಸ್ಟಿ ಪ್ಲೇಸ್ಗಳು ಆಯ್ತು, ಮತ್ತೆ ಅವ್ರದ್ದು ಜಾಗಗಳಿರ್ತಾವಲ್ಲ. ಈಗ ನಮ್ಮ ಹಾಸ್ಟೆಲ್ ಇದ್ದಿದ್ದು, ನಮ್ಮ ಕಸೀಟಾ ಹೋಟೆಲ್ ಇದ್ದಿದ್ದು, ಚಾಂಗ್ ರೈ ಮೀರಾ ಹೋಟೆಲ್ ಇದ್ದಿದ್ದು ಸಹ ಹಾಗೆ. ಎವ್ರಿ ಸಿಂಗಲ್ ಪ್ಲೇಸ್ ಹಿಯರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಹಾಗೆ ಅವ್ರೆಲ್ಲರೂ ಅವ್ರ ಜಾಗಗಳನ್ನ ತುಂಬಾ 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 ರೆಸ್ಪೆಕ್ಟ್ ಮಾಡ್ತಾರೆ. ನಾವು ಸಹ ಅದನ್ನ ಅದೇ ರೀತಿ ರೆಸ್ಪೆಕ್ಟ್ ಮಾಡ್ಬೇಕಾಗ್ತದೆ. ತುಂಬಾ ಎಲ್ಲ ವಿಡಿಯೋಸ್ ನೋಡಿರ್ತೀರ, ಬ್ಯಾಂಕಾಕ್, ಪಟಾಯಾ, ಕ್ರಾಬಿಯಲ್ಲಿ ಹಾಗೆ ಹೀಗೆ ಅಂತೆಲ್ಲ. ಆ ಸೈಡ್ ಆಫ್ ಥೈಲ್ಯಾಂಡು ಇದಾವೆ, ಬಟ್ ದಿಸ್ ಸೈಡ್ ಆಫ್ ಥೈಲ್ಯಾಂಡ್ ಇಸ್ ಆಲ್ಸೋ ದೇರ್. ಇಲ್ಲಿ ಕಲ್ಚರ್ಗೆ, ಅವ್ರ ಟ್ರೆಡಿಷನ್ಸ್ಗೆ, ಅದಕ್ಕೆಲ್ಲ ತುಂಬಾ ವ್ಯಾಲ್ಯೂ ಇದೆ ಆಯ್ತಾ. ಸೊ ನೀವು ಅಲ್ಲಿ ಹೋದಾಗ ಅದನ್ನ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ. ಸ್ವಲ್ಪ ಅವ್ರಿಗೆ ಹೇಗೆ ಹೇಳಿರ್ತಾರಲ್ಲ ಬಟ್ಟೆಗಳು, ಇನ್ ಕೇಸ್ ನಿಮ್ಮ ಬಟ್ಟೆ ಆಡಿದ್ರೆ ಅವ್ರು ಹೇಳ್ತಾರೆ, ಜಸ್ಟ್ ಫಾಲೋ ದ ರೂಲ್ಸ್ ಆ್ಯಂಡ್ ಸ್ಟಿಕ್ ಟು ದ ಗೈಡ್ಲೈನ್ಸ್. ಏನಾದರೂ ಮುಟ್ಬೇಡಿ ಅಂತ ಹೇಳಿದ್ರೆ ಮುಟ್ಬೇಡಿ. ಯಾವುದಾದ್ರೂ ಬೆಲ್ಲನ್ನು ರಿಂಗ್ ಮಾಡಬಾರ್ದು ಅಂತ ಇಟ್ಟಿದ್ರೆ ಪ್ಲೀಸ್ ಡೋಂಟ್ ಗೋ ಆ್ಯಂಡ್ ರಿಂಗ್ ಇಟ್. ಅದು ಒಂಥರ ನಾವು ರೂಲ್ಸ್ ಅಂತ ಹೇಳ್ತೇವಲ್ಲ, ಅದು ಅವ್ರ ಸೆಂಟಿಮೆಂಟ್, ನಮಗೆ ಅದು ರೂಲ್ಸ್. ಸೊ ಲೆಟ್ಸ್ ಡೂ ದ್ಯಾಟ್. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತಾ. ಹಾಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಯಾಕೆ ಇದನ್ನ ಜನ ಮರಿತಾರೆ ಅಂತ, ಬಟ್ ನಾವು ಎಲ್ಲಿದ್ದೇವಲ್ಲ ಅಲ್ಲಿದ್ದು ಎನ್ವೈರನ್ಮೆಂಟ್ ತಕ್ಕಂತೆ ಬಿಹೇವ್ ಮಾಡೋಣ. ಅಂದ್ರೆ ಜಾಸ್ತಿ ಎಲ್ಲ ಈ ತರ ಟೆಂಪಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ರೆ ಯಾರು ಜೋರಾಗಿ ಮಾತಾಡ್ತಾ ಇಲ್ಲ, ಆದಷ್ಟು ಹಶ್ ಹಶ್ ಆಗಿ ಮಾತಾಡ್ತಿದ್ದಾರೆ, ನಿಧಾನಕ್ಕೆ ಮಾತಾಡ್ತಿದ್ದಾರೆ, ಅಂಡ್ ದೇ ಆರ್ ರೆಸ್ಪೆಕ್ಟಿಂಗ್ ದ ಓವರ್ ಆಲ್ ವೈಬ್ ಆಫ್ ದಟ್ ಟೆಂಪಲ್ ಅಲ್ಲ. ಸೊ ನಾವು ಆ ಥರ ಜಾಗಕ್ಕೆ ಹೋದಾಗ, ಈಗ ನಮ್ಮ ದೇವಸ್ಥಾನಗಳಲ್ಲೂ ಹಾಗೆ ಅಲ್ವಾ, ಏನಾದರೂ ಗರ್ಭಗುಡಿಲಿ ಏನಾದರೂ ಫಂಕ್ಷನ್ ನಡೀತಿದ್ದಾಗ ಶಾಂತ ಆಗಿರಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅದೇ ರೆಸ್ಪೆಕ್ಟ್ ಇಂದ ಅವ್ರ ದೇವಸ್ಥಾನಗಳನ್ನು ಸಹ ನಾವು ರೆಸ್ಪೆಕ್ಟ್ ಮಾಡಬೇಕು ಆಸ್ ಟೂರಿಸ್ಟ್. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲ ಕಡೆ ಆಫರಿಂಗ್ಸ್ ಮಾಡ್ಲಿಕ್ಕೆ ಇಲ್ಲ. ಕೆಲವೊಂದು ಟೆಂಪಲ್ ಅಲ್ಲಿ ಕೆಲವೊಂದು ಕಡೆ ಆಫರಿಂಗ್ ಕೊಡುವ ಜಾಗ ಅಲೌಡ್ ಇದೆ, ಅಂದ್ರೆ ದೇ ವಿಲ್ ಹ್ಯಾವ್ ಇಟ್ ಸೆಪರೇಟ್ಲಿ ಕೆಪ್ಟ್ ಔಟ್ಸೈಡ್ ದ ಬುದ್ಧ ಸ್ಟ್ಯಾಚ್ಯೂನೋ ಅಥವಾ ಅವ್ರದ್ದು ಟೆಂಪಲ್ ಹೊರಗಡೆನೋ ಇಟ್ಟಿರ್ತಾರೆ. ಇನ್ ಕೇಸ್ ಅಲ್ಲಿ ಆಫರಿಂಗ್ ಕೊಡ್ಲಿಕ್ಕೆ ಇಲ್ಲ ಅಂತಿದ್ರೆ ನೀವು ಸುಮ್ಮನೆ ಅಲ್ಲೇ ಹೋಗ್ಬೇಕು, ನೋಡ್ಬೇಕು, ಬರ್ತಾ ಇರಬೇಕು. ಡೋಂಟ್ ಗೋ ಅಂಡ್ ಆಫರ್ ಸಮಥಿಂಗ್ ದೇರ್. ಆ ಜಾಗಗಳಲ್ಲಿ ಮಾಡಬೇಡಿ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಹ್ಯಾವಿಂಗ್ ಸೆಡ್ ದಟ್, ಡಿವೋಷನ್, ಭಕ್ತಿಯಿಂದ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ. ನೀವು ಭಕ್ತಿಯಿಂದ ಕೈ ಮುಗಿರಿ, ನಿಮ್ಗೆ ಏನೇನು ಬೇಕು ಎಲ್ಲ ಕೇಳ್ಕೊಳ್ಳಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ರೆಸ್ಪೆಕ್ಟ್ ದೇರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ಏನು ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅನ್ಕೊಂಡ್ರ, ಕನ್ಫ್ಯೂಸ್ ಆಗಬೇಡಿ ಆಯ್ತಾ, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಜಸ್ಟ್ ದ್ಯಾಟ್ ಐ ಹ್ಯಾವ್ ಸೀನ್ ಇಟ್ ಇನ್ ಥೈಲ್ಯಾಂಡ್. ನಾನು ನೋಡಿದ್ದೆ ನನ್ನ ಕಣ್ಣಾರೆ. ತುಂಬ ಎಲ್ಲ ಜನ ಸ್ವಲ್ಪ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಇದ್ರು, ಸ್ವಲ್ಪ ಜನ ಬೈಸ್ಕೊಂಡ್ರು, ಅದನ್ನೆಲ್ಲ ನೋಡಿದ್ದೇನೆ, ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ. ಇವೆಲ್ಲದ್ರ ಮಧ್ಯೆ ವಾಟ್ ಫೋ ಯಾವುದಕ್ಕೆ ಫೇಮಸ್ ಅಂತ ಹೇಳೋದೇ ಮಾಡ್ತೋಯ್ತು ನೋಡಿ. It is famous for the 150 feet reclining Buddha. ಅಲ್ಲಿ 150 ಫೀಟ್ ಇದು ಉದ್ದ ಇರುವಂತ ಬುದ್ಧ ಇದ್ದಾರೆ, ಅವರು ಮಲ್ಕೊಂಡಿದ್ದಾರೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಫೇಮಸ್ ಥಿಂಗ್ ಇನ್ ವಾಟ್ ಫೋ. ನಾವು 300 ಬಾತ್ ಕೊಟ್ಟು ಏನು ಎಂಟ್ರಿ ತಗೊಂಡ್ವಲ್ಲ, ಇದೇ ಗೋಲ್ಡನ್ ಆಗಿರುವಂತ ಬುದ್ಧ ಸ್ಟ್ಯಾಚು ನೋಡ್ಲಿಕ್ಕೆ. ಒಂದ್ ಫುಲ್ ಸ್ಟ್ರೆಚ್ ಅಲ್ಲಿ ನೋಡ್ಲಿಕ್ಕೂ ಆಗೋದಿಲ್ಲ ಆಯ್ತಾ, ಅಷ್ಟು ಉದ್ದ ಇದೆ. ಮಧ್ಯ ಪಿಲ್ಲರ್ಸ್ ಬರ್ತವೆ. ನಾನಿಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ಪ್ಯಾನ್ ಮಾಡಿ ತಗೊಂಡಿದ್ದಾನೆ, ಬಟ್ ನಾನು ಅಕ್ಷಯ್ ಇಬ್ಬರೇ ನಿಂತು ಫೋಟೋ ತೆಗಿಬೇಕಂತ ಎಷ್ಟು ಟ್ರೈ ಮಾಡಿದ್ರು ಫುಲ್ ಪಿಕ್ಚರ್ ಬರದೇ ಇಲ್ಲ. ಬಟ್ ವಿ ಡಿಡ್ ಆರ್ ಬೆಸ್ಟ್. ತುಂಬಾ ಎಲ್ಲ ಜನ ಇದ್ರು ಅಲ್ಲಿ, ಫೋಟೋಸ್ ತೆಗಿತಾ ಇದ್ರು, ಕೆಲವೊಬ್ರು ಡಿವೋಷನ್ ಇಂದ ಅಲ್ಲಿ ಪ್ರೇಯರ್ಸ್ ಆಫರ್ ಮಾಡ್ತಾ ಇದ್ರು, ಎಲ್ಲ ನೋಡಿದ್ವಿ. ಹಾಗೆ ಸ್ಪೆಷಲ್ ಏನ್ ಗೊತ್ತಾ, ಬುದ್ಧ ನೋಡ್ಕೊಳ್ತಾ ನೀವು ಅದ್ರ ಕಾಲ್ ಹತ್ರ ಹೋದಾಗ ಪಾದದ ಮೇಲೆ ಎಲ್ಲ ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ರು, ಒಂಥರ ಚಕ್ರ ಅದು ಇದು ಎಲ್ಲ ಇತ್ತು. ಮೇ ಬಿ ಲೈಫ್ ಸರ್ಕಲ್ ಏನು ಅದನ್ನ ಸಿಗ್ನಿಫಿಕೆನ್ಸ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಅದೊಂಥರ ಯುನೀಕ್ ಆಗಿತ್ತು ಆಯ್ತಾ, ತುಂಬಾ ಮೀನಿಂಗ್ಫುಲ್ ಆಗಿತ್ತು. ಅದೇ ರೀತಿ ಅಲ್ಲೇ ಒಳಗೆ ಸ್ವಲ್ಪ ದುಡ್ಡು ಕೊಟ್ರೆ ಕಾಯಿನ್ಸ್ ಎಲ್ಲ ಕೊಡ್ತಾ ಇದ್ರು. ಒಂದೊಂದು ಪಾಟ್ ಅಲ್ಲಿ ಕಾಯಿನ್ಸ್ ಅನ್ನ ಹಾಕೊಳ್ತಾ ಹೋಗೋದು. ಅದ್ರದ್ದು ಮೀನಿಂಗ್ ಏನು ಅಂತ ಕೇಳಬೇಡಿ, ಎಲ್ಲ ಮಾಡ್ತಾ ಇದ್ರು. ನಾವು ಅದನ್ನ ಟ್ರೈ ಮಾಡ್ಲಿಕ್ಕೆ ಹೋಗಿಲ್ಲ, ನಾವು ಜಸ್ಟ್ ಬುದ್ಧ ನೋಡಿ ಹಾಗೆ ಹೊರಗೆ ಬಂದ್ವಿ.
ಹೊರಗೆ ಬಂದು ಇನ್ನೂ ಒಂದು ಸ್ವಲ್ಪ ಆರ್ಕಿಟೆಕ್ಚರ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಆಚೆ ಈಚೆ ಎಲ್ಲ ಚೆಕ್ ಮಾಡಿ ನೋಡಿಕೊಂಡು ಬೇಕಾದಷ್ಟು ಮನಸ್ಸಿಗೆ ತೃಪ್ತಿ ಆಗುವಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ನಿಧಾನಕ್ಕೆ ಹೊರಗೆ ಬಂದ್ವಿ. ನಾನು ನಿಮಗೆ ಹೇಳ್ತಾ ಇದ್ನಲ್ಲ ಅದೆಂಥ ಕಾಯಿನ್ಸ್ ಹಾಕೋದು ಅಂತ, ಇಲ್ಲಿ ನೋಡಿ ಅದೇ ಇದು. ಇಲ್ಲೆಲ್ಲ ಚಿಕ್ಕದಾಗಿ ಬ್ರಾನ್ಸ್ ಇರ್ತದಲ್ಲ ಅದ್ರ ಕಾಯಿನ್ಸ್ ಹಾಕ್ತಾ ಇದ್ರು. ಪ್ರತಿಯೊಂದು ಟ್ರೆಡಿಷನ್ನು ಎಷ್ಟು ಡಿಫ್ರೆಂಟ್ ಆಗಿರ್ತದೆ, ಎಷ್ಟು ಯುನೀಕ್ ಆಗಿರ್ತದಲ್ಲ. ಬುದ್ಧ ಸ್ಟೋರಿ ನಾವು ಇಲ್ಲೂ ಕೇಳಿರ್ತೇವೆ, ಇಲ್ಲೂ ತುಂಬ ಜನ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಬಟ್ ಐ ಥಿಂಕ್ ಥೈಲ್ಯಾಂಡಲ್ಲಿ ತುಂಬ ಜಾಸ್ತಿ ಜನ ಮಾಡ್ತಾರೆ. ಥೈಲ್ಯಾಂಡ್ ಆಯಿತು, ಲಾಸ್ಟ್ ಟೈಮ್ ವಿಯೆಟ್ನಾಮ್ ಹೋಗಿದ್ವಲ್ಲ ಅಲ್ಲೂ ಆಯಿತು, ತುಂಬ ಜನ ಬುದ್ಧಿಸಮನ್ನು ಫಾಲೋ ಮಾಡ್ತಾರೆ ಅಲ್ಲಿ. ವಾಟ್ ಫೋ ಅಂತೂ ವರ್ತ್ ಅ ವಿಸಿಟ್. ಬಟ್ ಮಧ್ಯಾಹ್ನ ಬಿಸಿಲಲ್ಲಿ ಹೋಗಬೇಡಿ ಆಯಿತಾ. ಸಂಜೆ ಕಾಮ್ ಆಗಿರೋ ಟೈಮಿಗೆ ಹೋಗಿ, ಅಥವಾ ತುಂಬ ಬೆಳಗ್ಗೆ ಇರ್ತದಲ್ಲ ಅರ್ಲಿ ಮಾರ್ನಿಂಗ್ ಆವಾಗ ಹೋಗಿ. ನಾವು ಹೋಗಿದ್ದ ಟೈಮ್ ಸರ್ರಿ ಬಿಸಿಲಿತ್ತು, ಸೊ ಸ್ವಲ್ಪ ಸುಸ್ತಾಯಿತು. ಅಲ್ಲಿ ಸ್ಪೆಷಲ್ ಏನಂದರೆ ಸ್ಕೂಲ್ ಸಹ ಇತ್ತು ಆಯಿತಾ ಒಳಗಡೆನೆ. ಸೊ ಎಲ್ಲದನ್ನು ನೋಡಿಕೊಂಡು ಹಾಗೆ ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಸುಸ್ತಾಗಿದ್ದರಿಂದ ಸ್ವಲ್ಪ ಕೊಕೊನಟ್ ವಾಟರ್, ಸ್ವಲ್ಪ ಸ್ನ್ಯಾಕ್ಸ್ ಅಂತ ಎಲ್ಲ ಬಾಯ್ ಮಾಡಿ ತಿಂದ್ಕೊಳ್ತಾ ಬಂದ್ವಿ. ಈ ಸ್ವೀಟ್ ಪೊಟೇಟೊ ಮತ್ತು ಬನಾನಾದ ಏನೇನು ಐಟಮ್ ಮಾಡ್ತಾರಲ್ಲ ಎಲ್ಲ ಸಾಲಿಡೇ ಇರ್ತವೆ. ಸೊ ಆರಾಮ್ಸೆ ನೀವು ತಿನ್ಬೋದು, ನನ್ನ ರೆಫರಲ್ ಇದೆ ಅದಕ್ಕೆ. ಹಾಗೆ ಅಲ್ಲಿಂದ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಬ್ರೇಕ್ಫಾಸ್ಟ್ ನಾವು ಮಾಡಿರಲಿಲ್ಲ ಆ ದಿನ. ಸೊ ಅಲ್ಲೇ ಮುಂದೆ ಹೋಗಿ ಇನ್ನೊಂದು ಹೋಟೆಲ್ ಟೈಪ್ ಇತ್ತು, ಅಲ್ಲಿ ಹೋದ್ವಿ. ಅಕ್ಷಯ್ ಅವರು ನಮಗೋಸ್ಕರ ಆರ್ಡರ್ ಮಾಡಿದ್ರು ಪ್ಯಾಡ್ ಥಾಯ್. ಓ ಮೈ ಗಾಡ್, ಇದಂತೂ ಥೈಲ್ಯಾಂಡದ ಫೇಮಸ್ ಡಿಶ್ ಅಂತಾರೆ. ಬಟ್ ನನ್ನ ಒಪಿನಿಯನ್ ಅಷ್ಟಕ್ಕಷ್ಟೇ, ಅಷ್ಟು ನಂಗೆ ಇಷ್ಟ ಆಗಲ್ಲ ಅದು. ಬಟ್ ನೀವು ಟ್ರೈ ಅಂತೂ ಡೆಫಿನೆಟ್ಲಿ ಮಾಡಬೇಕು, ಯುನೀಕ್ ಆಗಿ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಬಟ್ ಅವ್ರ ಫುಡ್ ನೋಡುವಾಗ ಅಂತೂ ತುಂಬ ಚಂದ ಕಾಣಿಸ್ತದೆ, ಫೋಟೋಸು ಚೆನ್ನಾಗೇ ಬರ್ತದೆ. ಅಲ್ಲಿ ನೋಡಿ ಅದು ಬೇಬಿ ರ್ಯಾಡಿಶ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ನೈಸ್ ಆಯಿತಾ. ಟೇಸ್ಟು ಓಕೆ, ಇದೊಂದು ಪೀನಟ್ಸ್ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಬಟ್ ಅಷ್ಟು ಚಂದ ಟೇಸ್ಟ್ ಅಂತ ಇಲ್ಲ, ಯು ಕ್ಯಾನ್ ಜಸ್ಟ್ ಮ್ಯಾನೇಜ್. ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ, ಇಲ್ಲಿ ಥೈಲ್ಯಾಂಡಲ್ಲಿ ನೀವು ಸಿಮ್ ತಗೊಳ್ಳೇಬೇಕಂತ ಅವಶ್ಯಕತೆ ಇಲ್ಲ. ಆಫ್ಲೈನ್ ಮ್ಯಾಪ್ಸನ್ನು ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಹಾಸ್ಟೆಲ್ ಆಯಿತು, ಹೋಟೆಲ್ ಆಯಿತು, ಕೆಫೆ ಆಯಿತು, ಒಂದು ಚಿಕ್ಕದೆಲ್ಲೇ ಕೂತ್ಕೊಂಡು ವೈಫೈ ಫ್ರೀ ಇದೆ. ನೀವು ಅಲ್ಲಿ ಹೋಗಿ ಅವ್ರ ಪಾಸ್ವರ್ಡ್ ID ಅಂತೂ ನಿಮಗೆ ಹಾಕಿಟ್ಟಿರ್ತಾರೆ, ಯಾವ ನೆಟ್ವರ್ಕಿಗೆ ಕನೆಕ್ಟ್ ಆಗಬೇಕು ಅಂತ. ಅದನ್ನು ಯೂಸ್ ಮಾಡಿದರೆ ಆಯಿತು. ಸೊ ನೋ ನೀಡ್ ಆಫ್ ಎಂತ ವರಿಂಗ್ ಹೌ ಟು ಸ್ಟೇ ಕನೆಕ್ಟೆಡ್ ವಿತ್ ಯುವರ್ ಫ್ಯಾಮಿಲಿ. ಹಾಯ್, ಸೊ ನಾವೀಗ ಜಸ್ಟ್ ಹೋಗಿ ಬಂದ್ವಿ. ಅದು ಬೆಳಗ್ಗೆ ಬಂದಿದ್ವಲ್ಲ, ಲಾಂಡ್ರಿ ಕೊಡ್ಲಿಕ್ಕೆ ಹೋಗಿದ್ವಿ. ಲಾಂಡ್ರಿ ಕೊಡ್ಲಿಕ್ಕೆ ಆಗಿಲ್ಲ, ಅಲ್ಲಿಂದ ಸೀದಾ ಬಂದ್ವಿ ಬಸ್ ಸ್ಟೇಷನ್ ಹೋಗ್ಕೊಂಡು. ಬಟ್ ಬಸ್ ಸ್ಟಾಪ್ಗಿಂತ ಒಂದು 5-10 minutes ಈಚೆ ಬಂದರೆ ವಾಟ್ಕೋ ಬರ್ತದೆ ಅಂತ ಗೊತ್ತಾಯಿತು. ಅದಕ್ಕೆ ಅಲ್ಲಿಂದ ಹಾಗೆ ನಡ್ಕೊಂಡು ಸ್ಟ್ರೈಟ್ ರೋಡ್. ಸೊ ವಾಟ್ಕೋ ಬಂದ್ವಿ, ಎಲ್ಲ ಸುತ್ತಾಡಿದ್ವಿ. ತುಂಬ ದೊಡ್ಡದಾಗಿದೆ. ಇದಕ್ಕಿಂತ ದೊಡ್ಡದಾಗಿ ಗ್ರ್ಯಾಂಡ್ ಪ್ಯಾಲೇಸ್ ಇದೆ. ಸೊ ಗ್ರ್ಯಾಂಡ್ ಪ್ಯಾಲೇಸ್ ಮೋಸ್ಟ್ಲಿ ನಾವು ಹೋಗ್ತಾ ಇಲ್ಲ, ಇದಕ್ಕೆ ಮಾತ್ರ ಹೋಗಿ ಬಂದಿದ್ದಕ್ಕೆ. ಆರ್ಕಿಟೆಕ್ಚರ್ ಆಯಿತು, ಬುದ್ಧ ಸ್ಟ್ಯಾಚ್ಯೂಗಳಾಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಐ ವುಡ್ ಸೇ ನಿಮಗೆ ನಿಜವಾಗ್ಲೂ ಟೆಂಪಲ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ. ಇಲ್ಲ ನಿಮ್ಗೆ ಬೇರೆ ಆ್ಯಕ್ಟಿವಿಟಿ ಮಾಡಲಿಕ್ಕಿದ್ರೆ ಪ್ಲೀಸ್ ಹೋಗಿ ಅದನ್ನು ಮಾಡಿ. ಶಾಪಿಂಗ್ ಮಾಡಿದ್ದಿದೆ, ಶಾಪಿಂಗ್ ಮಾಡಿ. ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಏನು ಮಾಡಲಿಕ್ಕಿಲ್ಲ. ಆ್ಯಂಡ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಆರ್ಕಿಟೆಕ್ಚರ್ ಮತ್ತು ಟೆಂಪಲ್ಸ್ ಎಲ್ಲ ಇದ್ದರೆ ಬನ್ನಿ. ನನ್ನ ಪ್ರಕಾರ ನನಗೆ ಆನ್ ಎ ಸ್ಕೇಲ್ ಆಫ್ 10, 5.5 to 6 ಅಷ್ಟೇ ಇತ್ತು. ನಿಮಗೆ ಅಕ್ಷಯ್ ಅವರಿಗೆ 7-8 ಅವರಿಗೆ. ಯಾಕಂದರೆ ಸೇಮ್ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಟೆಂಪಲ್ ಟ್ರೆಡಿಷನ್ಸ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂದರೆ ಬನ್ನಿ. ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಆ್ಯಂಡ್ ಗೋ ಫಾರ್ ಅದರ್ ಥಿಂಗ್ಸ್ ಆಯಿತಾ. ಮತ್ತು ಇಲ್ಲಿ ರೆಂಟಲ್ ಕಾಸ್ಟ್ಯೂಮ್ಸ್ ಎಲ್ಲ ಸಿಗ್ತದೆ, ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೇಮ್ ವಾಟರ್ ರೋಡ್ನಲ್ಲಿ ಹೇಗೆ ಮಾಡ್ತಾವಲ್ಲ ಹಾಗೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ವಾಟರ್ ರೋಡ್ ಹೋಗಲಿಕ್ಕೆ, ಬಟ್ ಈಗ ಆಗಿಲ್ಲ. ಈಗ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೇವೆ ಫೆರಿ ಹತ್ರ. ಸೊ ಕರೆಕ್ಟ್ ಒಂದು ಲೈನಿಂದ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವೀಗ ಫಸ್ಟ್ ಅಷ್ಟೇ ಒಂದೇ ಡೆಸ್ಟಿನೇಷನ್ ಕವರ್ ಮಾಡಿರೋದು. ಈಗ ಟೈಮ್ ಆಗ್ತಾ ಇದೆ 12 o'clock. ಬಟ್ ಇಲ್ಲಿ ಅಟ್ಲೀಸ್ಟ್ 3 to 4 hours ಬೇಕು ಆಯಿತಾ ವಾಟ್ಕೋ ಕವರ್ ಮಾಡಲಿಕ್ಕೆ. ನೀಟಾಗಿ ನೀವೆಲ್ಲ ಬುದ್ಧ ಸ್ಟ್ಯಾಚ್ಯೂ ನೋಡ್ತೀವಿ, ಎಲ್ಲದನ್ನು ನೋಡ್ತೀನಿ ಅಂದರೆ ಡೆಫಿನೆಟ್ಲಿ 3 to 4 hours ಬೇಕು ನಿಮಗೆ. ಇಂಟ್ರೆಸ್ಟ್ ಇದ್ದರೆ ಬನ್ನಿ, ತುಂಬ ಚೆನ್ನಾಗಿದೆ ಮಾತ್ರ. ಏನೂ ಚೆನ್ನಾಗಿಲ್ಲ, ಫೋಟೋಸ್ ಎಲ್ಲ ಸಾಲಿಡ್ ಬರ್ತದೆ. ಬಟ್ ನನಗೆ ಶೆಕೆ ಒಂದು ಕಡೆ ಅಲ್ಲಿ ಬಟ್ಟೆ ಎಂತ ಅದು ಕವರ್ ಮಾಡ್ಕೊಳ್ಳಿ ಅಂತಾರೆ, ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ನಿಮಗೆ ಇಲ್ಲಿ ಬರುವಾಗ ಫುಲ್ ಲೂಸ್ ಡ್ರೆಸ್ಸನ್ನು ಹಾಕ್ಕೊಂಡು ಫುಲ್ ಎಂತ ಆರಾಮಾಗಿ ಟೈಮ್ ಇಟ್ಕೊಂಡು ಬನ್ನಿ, ಆಗ ಖುಷಿ ಆಗ್ತದೆ. ಮತ್ತು ಸಂಜೆ ಹೊತ್ತು ಬನ್ನಿ, ಬೆಳಗ್ಗೆ ಹೊತ್ತಿದ್ದನ್ನು ಇಟ್ಕೊಳ್ಳೇಬೇಡಿ. ಯಾವುದೇ ದೇವಸ್ಥಾನ ಸುತ್ತದಿದ್ರು ಮಾರ್ನಿಂಗ್ ಅವರ್ಸನ್ನು ಸ್ಕಿಪ್ ಮಾಡಿಬೇಡಿ. ದ್ಯಾಟ್ ವುಡ್ ಬಿ ಮೈ ಸಜೆಷನ್. ನನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತೇವೆ ತೋರಿಸ್ತಾ ಬರ್ತಾರೆ.
ಇಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ. ಮುಂದೆ ಎಲ್ಲಿ ಹೋದ್ವಿ, ಏನ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ವಿಡಿಯೋದಲ್ಲಿ ನಿಮ್ ಫೇವ್ರೆಟ್ ಪಾರ್ಟ್ ಯಾವ್ದಾಗಿತ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿ ತನಕ ಎವ್ರಿಬಡಿ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.